ನಮಸ್ಕಾರ ವೀಕ್ಷಕರೇ, ಪವರ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರಿಪೋರ್ಟರ್ ಶೈಲಜಾ. ಜೈನ ಮಂದಿರ ಕಳ್ಳತನ ಮಾಡಿದ ಅಂತರ್ ಜಿಲ್ಲಾ ಆರೋಪಿತನ ಬಂಧನ. ಧಾರವಾಡ ಶಹರ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಲೈನ್ ಬಜಾರದಲ್ಲಿರುವ ಶ್ರೀ ಶೀತಲ್ನಾಥ್ ಜೈನ್ ತಾರೀಕು 19 ಜನವರಿ 8:30ರಿಂದ ತಾರೀಕು 20 ಜನವರಿ ಬೆಳಗ್ಗೆ 5 ಗಂಟೆಯ ನಡುವಿನ ಅವಧಿಯಲ್ಲಿ ಮಂದಿರವನ್ನು ಕೀಲಿ ಹಾಕಿಕೊಂಡು ಹೋದ ವೇಳೆಯಲ್ಲಿ ಮಂದಿರದ ಬಾಗಿಲಿನ ಕೀಲಿ ಕೊಂಡಿಯನ್ನು ಮೀಟಿ ಮುರಿದು ಒಳಗೆ ಪ್ರವೇಶಿಸಿ ನಂತರ ಕಾಣಿಕ ಪೆಟ್ಟಿಗೆಯ ಕೀಲಿಗಳನ್ನು ಮೀಟಿ ಮುರಿದು ಅದರಲ್ಲಿಯ ನಗದು ಹಣ ಹಾಗೂ ಬೆಳ್ಳಿಯ ಆಭರಣಗಳನ್ನು ಕಳ್ಳತನ ಮಾಡಿಕೊಂಡು ಹೋದ ಬಗ್ಗೆ ಪ್ರಕರಣ ದಾಖಲಾಗಿದ್ದು, ಇದನ್ನು ಪತ್ತೆ ಹಚ್ಚಲು ಮಾನ್ಯ ಶ್ರೀ ಎನ್ ಶಶಿಕುಮಾರ್, ಪೊಲೀಸ್ ಆಯುಕ್ತರು ಹುಬ್ಬಳ್ಳಿ ಧಾರವಾಡ ಹಾಗೂ ಮಾನ್ಯ ಶ್ರೀ ಮಹಾಲಿಂಗ ನಂದಗಾವಿ, ಡಿಸಿಪಿ ಹುಬ್ಬಳ್ಳಿ ಧಾರವಾಡ ಮತ್ತು ಮಾನ್ಯ ಶ್ರೀ ರವೀಶ್ ಸಿಆರ್, ಡಿಸಿಪಿ ಹುಬ್ಬಳ್ಳಿ ಧಾರವಾಡ, ಮಾನ್ಯ ಶ್ರೀ ಪ್ರಶಾಂತ್ ಸಿದ್ದನಗೌಡರು, ಸಹಾಯಕ ಪೊಲೀಸ್ ಆಯುಕ್ತರು ಧಾರವಾಡ ಶಹರ ವಿಭಾಗ ಮಾರ್ಗದರ್ಶನದಲ್ಲಿ ಧಾರವಾಡ ಶಹರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅವರಾದ ಶ್ರೀ ಗುರುನಾಥ್ ಚೌಹಾಣ್, ಶ್ರೀ ವಿನೋದ್ ಡಿಸಿಪಿ, ಶ್ರೀ RH ನದಾಫ್ PSI, ಶ್ರೀ ಸುನಿಲ್ M PSI ನೇತೃತ್ವದಲ್ಲಿ ಸಿಬ್ಬಂದಿ ಜನರಾದ ಶ್ರೀ IP ಬುರ್ಜಿ, ಶ್ರೀ RS ಪಾಟೀಲ್, ಶ್ರೀ DK ನದಾಫ್, ಶ್ರೀ PS ತಿರ್ಲಾಪುರ್, ಶ್ರೀ ಸಂತೋಷ್ ಪೂಜಾರ್, ಶ್ರೀ GM ಕೊಪ್ಪದ್, ಶ್ರೀ BL ಹನುಮಣ್ಣವರ್, MR ಜ್ವಾಲಿ ಮತ್ತು ತಾಂತ್ರಿಕ ವಿಭಾಗ MS ಚಿಕ್ಕಮಠ್, RK ಭಡಂಕರ್ ಹಾಗೂ RS ಗೋಮಪ್ಪನವರ ಇವರುಗಳು ದಿನಾಂಕ 14/2ನೇ ತಿಂಗಳರಂದು ಆರೋಪಿತನಾದ ಮಲ್ಲಪ್ಪ ಮಲ್ಲೇಶ್ ತಂದೆ ಬಸಪ್ಪ ಅಕಮಡಿ, ವಯಸ್ಸು 31 ವರ್ಷ, ಜಾತಿ ಹಿಂದೂ ಮಾದರ್, ಉದ್ಯೋಗ ವಾಚ್ಮನ್ ಕೆಲಸ, ಸಾಕಿನ್ ಹುಣಸಿಕಟ್ಟಿ, ತಾಲೂಕಾ ಕಿತ್ತೂರು, ಜಿಲ್ಲೆ ಬೆಳಗಾವಿ, ಟಿಕಾರೆ ರೋಡ್, ಮಹಾವೀರ ಪ್ಲಾಜಾ, ಧಾರವಾಡ ನೇದವನ್ನು ದಸ್ತಗಿರಿ ಮಾಡಿ ಆರೋಪಿತನಿಂದ ಒಟ್ಟು 1565 ಗ್ರಾಂ ತೂಕದ ಬೆಳ್ಳಿ ಆಭರಣಗಳು ಹಾಗೂ 30,274 ರೂಪಾಯಿ ನಗದು ಹಣ, ಹೀಗೆ ಒಟ್ಟು 3,40,474 ರೂಪಾಯಿ ಕಿಮ್ಮತ್ತುಗಳನ್ನು ವಶಪಡಿಸಿಕೊಂಡಿದ್ದು ಇರುತ್ತದೆ. ಮಾನ್ಯ ಪೊಲೀಸ್ ಆಯುಕ್ತರು ಹುಬ್ಬಳ್ಳಿ ಧಾರವಾಡ ನಗರ ಸದರಿಯವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿರುತ್ತಾರೆ. ಧನ್ಯವಾದಗಳು.